ಟ್ರಾನ್ಸಿಟಿ ಡೆವಲಪರ್ಸ್ ಅರ್ಪಿಸುವ ಕನಸಿನ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸುವರ್ಣ ಅವಕಾಶ ಇದು. ಈಗ ಬುಕಿಂಗ್ ಲೈನ್ಸ್ ಅಂತೂ ಓಪನ್ ಆಗಿದೆ. ಜೊತೆಗೆ ಈಗ ಬುಕಿಂಗ್ ಮಾಡಿದ್ರೆ ನಿಮಗೆ ಗೋಲ್ಡ್ ಕಾಯಿನ್ ಸಿಗುವಂತಹ ಸಾಧ್ಯತೆಯೂ ಇದೆ. ಸೊ ಈಗಾಗಲೇ ನಾವು ಹಲವಾರು ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡಿದ್ವಿ. ಈಗಾಗಲೇ ಹಲವಾರು ಪ್ರಾಜೆಕ್ಟ್ಗಳು ಕೂಡ ಪೂರ್ಣವಾಗಿವೆ. ಇನ್ನಷ್ಟು ಪ್ರಾಜೆಕ್ಟ್ಗಳಿವೆ. ಮೊದಲಿಗೆ ನಾವು ನೋಡೋಣ ರಾಯಲ್ ಪ್ಯಾರಡೈಸ್ ಅಂತ. ಹಾಗಾದ್ರೆ ಈ ಪ್ರಾಜೆಕ್ಟ್ನ ವಿಶೇಷತೆ ಏನು, ಯಾವ ಭಾಗದಲ್ಲಿ ಬರುತ್ತೆ ನೋಡ್ಕೊಂಬನ್ನಿ. ಮೂಲಭೂತ ಸೌಕರ್ಯ ಇನ್ನಿತರ ವಿಷಯಗಳಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಎಲ್ಲ ರೀತಿಯಾದಂತಹ ಸವಲತ್ತುಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಈಗಾಗಲೇ ನಾವು ನೋಡಿದ್ದು ರಾಯಲ್ ಪ್ಯಾರಡೈಸ್. ಇದರ ವಿಶೇಷತೆ ಏನು ಅಂತ ನಂದಗೋಪಾಲ್ ಅವ್ರನ್ನೇ ಕೇಳೋಣ. ಸೊ ನಂದಗೋಪಾಲ್ ಅವರೇ, ರಾಯಲ್ ಪ್ಯಾರಡೈಸ್ನ ವಿಶೇಷತೆ ಏನು ಮತ್ತು ಯಾವ ಭಾಗದಲ್ಲಿ ಬರುತ್ತೆ ಇದು? ನೋಡಿ, ರಾಯಲ್ ಪ್ಯಾರಡೈಸ್ ಬಂದು ಅಗೇನ್ ಫ್ರಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟುವರ್ಡ್ಸ್ ನಂದಿ ಹಿಲ್ಸ್. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಫುಟ್ ಆಫ್ ನಂದಿ ಹಿಲ್ಸ್ ಹತ್ರ ಬರ್ತಕ್ಕಂಥ ಪ್ರಾಜೆಕ್ಟು. ಸೊ ಇದು ರೆಸಿಡೆನ್ಷಿಯಲಿ ಕನ್ವರ್ಟೆಡ್ ಪ್ರಾಪರ್ಟಿ ವಿತ್ DTCP ಅಪ್ರೂವಲ್ ಬರ್ತಕ್ಕಂಥ ಪ್ರಾಜೆಕ್ಟು. ಮತ್ತು ಇಲ್ಲಿ ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇದೆ. 30-40, 30-50 ಮತ್ತು 60-40 ಆ್ಯಂಡ್ ಲಿಟಲ್ ಬಿಟ್ ಹೈಯರ್ ಡೈಮೆನ್ಷನ್ಸ್ ಇರ್ತಕ್ಕಂಥ ಸೈಟ್ಸ್ಗಳು ಇಲ್ಲಿ ನಿಮಗೆ ಸಿಗ್ತವೆ. 849 per square feet ಅಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಸೈಟ್ಸ್ ಇಲ್ಲಿ. ಸೊ ಡೆಫಿನೆಟ್ಲಿ ವಿತ್ ಆಲ್ DC ಕನ್ವರ್ಟೆಡ್ ಆ್ಯಂಡ್ ಅಪ್ರೋಪ್ರಿಯೇಟ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್ ಇರ್ತಕ್ಕಂಥ ಪ್ರಾಜೆಕ್ಟು. ಆ್ಯಂಡ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಅಪ್ರಾಕ್ಸಿಮೇಟ್ಲಿ ಒಂದು 6 to 7 ಕಿಲೋಮೀಟರ್ ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಡೆಫಿನೆಟ್ಲಿ ವರ್ತ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ಇದು ಒಂದು ರೀತಿಯಲ್ಲಿ ನೋಡಿದ್ರೆ ಸ್ಟ್ರಾಟಜಿಕಲಿ ಲೊಕೇಟೆಡ್. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅದರ್ ಪ್ರಾಜೆಕ್ಟ್ಸ್ ಕಂಪ್ಯಾರಿಟಿವ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ 1.5 crores ಆಲ್ಮೋಸ್ಟ್ 6 crores ಇರ್ತಕ್ಕಂಥ ವಿಲ್ಲಾ ಪ್ರಾಜೆಕ್ಟ್ಸ್ಗಳು ಇಲ್ಲಿ ಸರೌಂಡಿಂಗ್ಸಲ್ಲಿ ಕಾಣಿಸ್ತವೆ. ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಒಂದು ಈ ಪ್ರಾಜೆಕ್ಟು ಒಂದು ಮಿಡ್ ಸೈಜಲ್ಲಿ ಡೀಸೆಂಟ್ಲಿ ಪ್ರೈಸ್ಡ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಇನ್ವೆಸ್ಟ್ಮೆಂಟ್, ವ್ಯಾಲ್ಯೂ ಫಾರ್ ಯುವರ್ ಮನಿ. ಆ್ಯಂಡ್ ಆಲ್ಸೋ ಸರೌಂಡಿಂಗ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ. ಡೆಫಿನೆಟ್ಲಿ ಒನ್ ಗುಡ್ ಲೊಕೇಶನ್ ಫಾರ್ ಬೋತ್ ಲಿವಿಂಗ್ ಆ್ಯಸ್ ವೆಲ್ ಆಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ರಾಯಲ್ ಪ್ಯಾರಡೈಸ್ನ ನೋಡಿದ್ವಿ. ಇವಾಗ ಟ್ರಾನ್ಸ್ ಪ್ರಗತಿ ಬಗ್ಗೆ ನೋಡುವಂತಹ ಸಮಯ. ಹಾಗಾದರೆ ಈ ಪ್ರಾಜೆಕ್ಟ್ನ ವಿಶೇಷತೆ ಏನು, ಯಾವ ಭಾಗದಲ್ಲಿದೆ, ಯಾವ ರೀತಿ ಇದೆ ನೋಡ್ಕೊಂಬನ್ನಿ. ಒಂದಕ್ಕಿಂತ ಒಂದು ಉತ್ತಮ ಪ್ರಾಜೆಕ್ಟ್ಗಳು, ಜೊತೆಗೆ ನಿಮ್ಮ ಬಡ್ಜೆಟ್ ಏನಿದೆ ಅದಕ್ಕೆ ಸರಿ ಹೊಂದುವಂತಹ ಪ್ರಾಜೆಕ್ಟ್ಗಳು. ತುಂಬ ದೊಡ್ಡ ಬಡ್ಜೆಟ್ನಲ್ಲಿ ನೀವು ಮಾಡಬೇಕು ಅಂದರೆ ಅದಕ್ಕೂ ಕೂಡ ವ್ಯವಸ್ಥಿತವಾದಂತಹ ಸೈಟ್ಗಳನ್ನು ನೀವು ನೋಡಬಹುದು. ಜೊತೆಗೆ ಇಲ್ಲಪ್ಪ ನಮ್ಮದು ಇಷ್ಟೇ ಬಡ್ಜೆಟು ಇಷ್ಟೆಲ್ಲಾಗುತ್ತಾ ಅಂದರೆ ಅದಕ್ಕೂ ಅವಕಾಶ ಇದೆ. EMI ಅವಕಾಶ ಇದೆ, ಲೋನ್ ಅವಕಾಶ ಇದೆ. ಇನ್ನೇನು ಬೇಕು ಹೇಳಿ ನಿಮ್ಮ ಕನಸಿನ ಮನೆಯ ಕನಸನ್ನು ಸಾಕಾರಗೊಳಿಸೋದಕ್ಕೆ. ಈಗ ನಾವು ನೋಡಿದ್ದು ಟ್ರಾನ್ಸ್ ಪ್ರಗತಿ ಪ್ರಾಜೆಕ್ಟನ್ನು. ಇದರ ವಿಶೇಷತೆ ಏನು ಅಂತ ನಂದಗೋಪಾಲ್ ಅವ್ರನ್ನೇ ತಿಳ್ಕೊಳ್ಳೋಣ. ನಂದಗೋಪಾಲ್, ಡೆಫಿನೆಟ್ಲಿ ಟ್ರಾನ್ಸ್ ಪ್ರಗತಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಅಗೇನ್ ಫ್ರಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟುವರ್ಡ್ಸ್ ಸಿಡ್ಲಘಟ್ಟ ಬರ್ತಕ್ಕಂಥ ಪ್ರಾಪರ್ಟಿ. ಟು ಬಿ ಸೈಜ್ ದೇವನಹಳ್ಳಿ ಟು ಸಿಡ್ಲಘಟ್ಟ ರೋಡಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇದು NH207 ಆಫ್ NH207 ನಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟು. ಇದು ಆಲ್ಮೋಸ್ಟ್ ಜಸ್ಟ್ 3 months ಬ್ಯಾಕ್ ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಅಟ್ ಅ ವೆರಿ ರೀಸನಬಲಿ ಪ್ರೈಸ್ಡ್ ಪ್ರಾಜೆಕ್ಟ್. 275 rupees per square feet ಅಲ್ಲಿ ಲಾಂಚ್ ಮಾಡಿದ್ವಿ. ಇದು ಕರೆಂಟ್ಲಿ ವಿ ಆರ್ ಸೆಲ್ಲಿಂಗ್ ದಿಸ್ ಅಟ್ 350 rupees per square feet. ಡೆಫಿನೆಟ್ಲಿ ಕ್ಲೈಂಟ್ಸ್ಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಅನುಕೂಲಗಳು ಜಾಸ್ತಿ ಇದೆ ಇಲ್ಲಿ ಅಂತ ಹೇಳ್ಬೋದು.
ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟ್ನ ತೊಗೋಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 35% ಪೇ ಮಾಡಬೇಕಾಗತ್ತೆ. ಅಂದರೆ ಆಲ್ಮೋಸ್ಟ್ 1.3 to 1.4 ಲ್ಯಾಕ್ಸ್ ನಿಮಗೆ ಆ್ಯಸ್ ಅ ಸೇಲ್ ಅಗ್ರಿಮೆಂಟ್ ಅಮೌಂಟ್ ಅಂತ ಏನು ಹೇಳ್ತೀವಿ ಅದು ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಇರ್ತಕ್ಕಂಥ 65%ನ ನೀವು ಸುಲಭವಾದ ಕಂತುಗಳಲ್ಲಿ ಕಟ್ಬೋದು. ಅಂದರೆ ಇಂಟ್ರೆಸ್ಟ್ ಫ್ರೀ EMIs ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಮಗೆ 12 to 14 ಮಂತ್ಸ್ ಇಂಟ್ರೆಸ್ಟ್ ಫ್ರೀ EMI ಸಿಗೋದ್ರಿಂದ ಡೆಫಿನೆಟ್ಲಿ ವರ್ತ್ ಇನ್ವೆಸ್ಟ್ಮೆಂಟ್. ಇಲ್ಲಿ 30-40, 30-50, 60-40 ಮತ್ತು 50-80 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಕೂಡಿರ್ತಕ್ಕಂಥ ಪ್ರಾಜೆಕ್ಟು ಸ್ಟ್ರಾಟಜಿಕಲಿ ಲೊಕೇಟೆಡ್ ಇನ್ ಆ್ಯಂಡ್ ಅರೌಂಡ್ ನಮ್ಮ ಅದರ್ ಪ್ರಾಜೆಕ್ಟ್ಸ್ ಲೈಕ್ ಆರ್ಕಿಡ್ ಪ್ಯಾರಡೈಸ್ ಇರ್ಬೋದು ಅಥವಾ ಟ್ರಾನ್ಸ್ ಮ್ಯಾಗ್ನೋಲಿಯಾ ಇರ್ಬೋದು, ಏರೋಲೈಟ್ಸ್ ಕೌಂಟಿ ಇರ್ಬೋದು. ಈ ಸುತ್ತಮುತ್ತ ಬರ್ತಕ್ಕಂಥ ಪ್ರಾಜೆಕ್ಟ್ ಇದು 350 ರುಪೀಸಲ್ಲಿ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ ಕಂಪೇರ್ ಟು ಅದರ್ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ 150 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಮ್ಮ ಗ್ರಾಹಕರಿಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಯಾಕೆಂದರೆ ಈ ಅದರ್ ಪ್ರಾಜೆಕ್ಟ್ಸ್ ನಾನು ಈಗೇನು ಮೆನ್ಷನ್ ಮಾಡಿದೆ ಅದೆಲ್ಲ ಆಲ್ಮೋಸ್ಟ್ 500 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಲಾಂಚ್ ಆಗಿರ್ತಕ್ಕಂಥ ಪ್ರಾಜೆಕ್ಟು. ಅದೆಲ್ಲ ಆಲ್ಮೋಸ್ಟ್ 2.5 ಇಯರ್ಸ್ ಹಿಂದೆ ಲಾಂಚ್ ಮಾಡಿ ಈಗ ಆಲ್ಮೋಸ್ಟ್ ಕಂಪ್ಲೀಷನ್ ಬರ್ತಾ ಇದೆ. ಸೊ ಈ ಪ್ರಾಜೆಕ್ಟ್ ಈಗ ಲಾಂಚ್ ಆಗಿರೋದು ಫೇಸ್ ಬೈ ಫೇಸ್ ಡೆಫಿನೆಟ್ಲಿ ಇಟ್ ವಿಲ್ ರೀಚ್ ಅಟ್ ದಟ್ ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಸೊ ಅದರಿಂದ ಗ್ರಾಹಕರಿಗೆ ಇಟ್ಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಆ್ಯಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಅಪಾನ್ ಆ್ಯಕ್ಚುಲ್ ಫ್ಯಾಕ್ಟ್ಸ್ 150 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅವ್ರಿಗೆ ಖಂಡಿತ ಸಿಗ್ತಾ ಇದೆ. ಸೊ ಇಟ್ಸ್ ಒನ್ ಆಫ್ ದಿ ಗುಡ್ ಪ್ರಾಜೆಕ್ಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ವೀಕ್ಷಕರೇ, ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಈಗ ಮೈಸೂರಿನಲ್ಲೂ ಕೂಡ ಟ್ರಾನ್ಸಿಟಿ ಡೆವಲಪರ್ಸ್ ತಮ್ಮ ಪ್ರಾಜೆಕ್ಟ್ಗಳನ್ನು ಆರಂಭಿಸಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.